ಎಸ್ ಸ್ನೇಹಿತರೆ, ಜಿ.ಕೆ. ಮಂಜುನಾಥ್ ಇವತ್ತು PMTV ಕರ್ನಾಟಕ ಸ್ಟುಡಿಯೋ ಮುಖಾಂತರ ತಮಗೆ ನಾನು ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಏನು ಈಗಾಗಲೇ ನಾವು PMTV ಕರ್ನಾಟಕದ ಏನು ಇವತ್ತು ಹೆಡ್ ಆಫೀಸ್ ಇಂದಾನೆ ಕೂಡ ನಾವು ಇವತ್ತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಈಗಾಗಲೇ ಅಂತರ್ಜಾಲದಲ್ಲಿ ಇನ್ಸ್ಟಾದಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು 2 ವಿಡಿಯೋ ಮಾತ್ರ ತುಂಬಾ ಹರಿದಾಡ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತ ಬೆಳವಣಿಗೆ ಪಡಿತಾ ಇದೆ ಅಂತ, ರಾಜಕೀಯ ಸ್ವರೂಪವನ್ನ ಪಡಿತಾ ಇದೆ ಅಂತ ಕೂಡ ಯಾರು ಊಹೆ ಕೂಡ ಮಾಡಿರ್ಲಿಲ್ಲ. ಆ ರೀತಿಯಾದಂತ ಒಂದು ವಿಶೇಷ ಮಾಹಿತಿ ತಮಗೆಲ್ಲ ಲಭ್ಯವಾಗಿರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ಕಾಣಿ ಬರ್ತಾ ಇರೋದು, ಒಬ್ಬ ಅಧಿಕಾರಿಗಳು ಈ ರೀತಿಯಾಗಿ ಇರ್ತಾರ, ಅದು ಒಂದು ಮಾಧ್ಯಮದ ಮುಂದೆ ಈ ರೀತಿಯಾಗಿ ವರ್ತನೆ ಮಾಡ್ತಾರ ಅನ್ನೋದನ್ನು ಕೂಡ ಒಂದು ವಿಶೇಷ ಮಾಹಿತಿಯನ್ನ ತಮಗೆ ಲಭ್ಯವಾಗ್ತದೆ. ಆದ್ರೆ ಏನಾಯ್ತು ಅನ್ನೋದು ಕುರಿತಾಗಿ ತಾವು ಮುಂದೆ ನಾನು ಎಕ್ಸ್ಕ್ಲೂಸಿವ್ ಆಗಿ ತಿಳಿಸ್ತಾ ಇದ್ದೀವಿ. ಯಾವುದೇ ರೀತಿಯಾದಂತದ್ದು ಏನೇ ಆಗ್ಲಿ ಅಥವಾ ಹೇಗೆ ಆಗ್ಲಿ, ಒಂದು ಅಧಿಕಾರಿಗಳು ಅಂದ್ರೆ ಆ ಅಧಿಕಾರಿಗಳನ್ನ ಫಾಲೋ ಮಾಡೋರು ಇರ್ತಾರೆ ಅಥವಾ ಆ ಅಧಿಕಾರಿಗಳನ್ನ ಅನ್ವಯಿಸೋರು ಇರ್ತಾರೆ ಅನ್ನೋದನ್ನು ಕುರಿತಾಗಿ ಈ PMTV ಕರ್ನಾಟಕದ ಆ ಸ್ಟುಡಿಯೋ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ. ಅಂದ್ರೆ ಕೊಯಿಮುತ್ತೂರಿನಲ್ಲಿ ನಡೆದಂತ ಘಟನೆ, ಅಂದ್ರೆ ಒಂದು 10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗುತ್ತೆ. ಅಂದ್ರೆ 10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆದಾಗ ಪೊಲೀಸರು ಸಂಬಂಧಪಟ್ಟಂತ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾರೆ. ಟೀಮ್ ಅನ್ನ ರೆಡಿ ಮಾಡಿದಾಗ ಅವರು ಅತ್ಯಾಚಾರ ಮಾಡಿದಂತ ಅವರನ್ನ ಅರೆಸ್ಟ್ ಮಾಡ್ತಾರೆ, ಶಿಕ್ಷೆಗೊಳಗಾಡಿಸ್ತಾರೆ, ಕಾನೂನಿಗೆ ಸರಿ ಒಪ್ಪಿಸ್ತಾರೆ. ಆದ್ರೆ ಆ ಕಾನೂನಿನ ಒಪ್ಪಿಸ್ಬೇಕಾದ್ರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅದೇ ಒಳ್ಳೆ ದರ್ಜೆಯಲ್ಲಿ ಇರುವಂತದ್ದು IG ಆಗಿರ್ಬೋದು, SP ಗಳಾಗಿರ್ಬೋದು, ಅಲ್ಲಿ ಸಂಬಂಧಪಟ್ಟಂತ ಮಾಧ್ಯಮದವರು ಅಂದ್ರೆ ಆ ಜಿಲ್ಲೆಗೆ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿ ಜೊತೆಗೆ ಮಾಧ್ಯಮದ ಮುಂದೆ ಪತ್ರಿಕಾಗೋಷ್ಠಿಯನ್ನ ಮಾಡುವ ಸಂದರ್ಭದಲ್ಲಿ ಅವರ ನಡೆಯ ನಡವಳಿಕೆಗಳು ಅಂದ್ರೆ ಈ ರೀತಿಯಾಗಿ ಇರುತ್ತಾ ಅನ್ನೋದನ್ನು ಕೂಡ ಇದು ಮೊದಲ ಬಾರಿಗೆ, ಅದು ಕರ್ನಾಟಕದಲ್ಲಿನೇ ಮೊದಲ ಬಾರಿಗೆ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆನೆ ಅಂದ್ರೆ 15 ದಿನ ಅಥವಾ 1 ತಿಂಗಳ ಹಿಂದೆನೆ ಏನು ಇಲೆಕ್ಷನ್ ನಡೆದಿತ್ತು, ಅಂದ್ರೆ ಏನು ವಿಜಯ್ ಅವರ ತಳಪತಿ ವಿಜಯ್ ಅವರ ಎಲೆಕ್ಷನ್ ನಡೆದಿತ್ತು. ಈ ರೀತಿಯಾಗಿ ಏನು BJP ಅವರಿಗೂ ಕೂಡ ಇದೊಂದು ಸಿಹಿ ಸಿಕ್ಕಿರೋ ತರ ಆಗಿರೋದು, ಅಂದ್ರೆ ಟೀಕೆ ಮಾಡಕ್ಕೆ ಸಿಹಿ ಸಿಕ್ಕಿರುವ ತರ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಅದು ಒಬ್ಬ ಅಧಿಕಾರಿ ಹೆಣ್ಣು ಮಗಳು ಈ ರೀತಿಯಾಗಿ ವರ್ತನೆ ಮಾಡಿರೋದು ಸರಿನಾ ತಪ್ಪ? ಅವ್ರ ಮನೇನೆ ಹೆಣ್ಣು ಮಕ್ಕಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಾರೆ, ಅವ್ರ ಊರಲ್ಲಿ ಇರ್ತಾರೆ. ಈ ರೀತಿಯಾಗಿ ವರ್ತನೆ ಮಾಡಿದಾಗ ಸೊ ಇಷ್ಟೇನಾ ನ್ಯಾಯ ಕೊಡ್ಸೋದು, ಇದೇನಾ ತೊಂದರೆ ಅನ್ನೋದು ಇನ್ನೊಬ್ಬರಿಗೆ ಎದ್ದು ಕಾಣಿಸುತ್ತೆ ಅನ್ನೋದನ್ನು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಇದು ಮುಜುಗುರ ತರುವಂತದ್ದು. ಯಾಕೆಂದ್ರೆ ಒಬ್ಬ ಹೆಣ್ಣು ಮಗಳು ಇವತ್ತು ಪ್ರಧಾನಮಂತ್ರಿಗಳು ಹಿಡಿದು ಇಂದಿರಾ ಗಾಂಧಿ ಹಿಡಿದು ಇವತ್ತು BSP ಯಲ್ಲಿ ಕಟ್ಟಿರುವಂತ ಮಾಯಾವತಿ ಅವರು ಹಿಡಿದು ಕೂಡ ಇವತ್ತು ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಟ್ಟಾಗ ಈ ರೀತಿಯಾಗಿ ಯಾರು ವರ್ತನೆ ಮಾಡಿರ್ಲಿಲ್ಲ. ಆದ್ರೆ ಹೆಣ್ಣು ಮಗಳು ಈ ರೀತಿ ವರ್ತನೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ಆದ್ರೆ ಮುಂದೆ ಏನಾಗುತ್ತೆ, ಸಂಬಂಧಪಟ್ಟಂತ ರಾಜಕಾರಣಿಗಳು ಕೂಡ ಅದಕ್ಕೆ ಮಾಡ್ತಾ, ಆದ್ರೆ ಎಲ್ಲೋ ಒಂದು ಕಡೆ ತಳಪತಿ ವಿಜಯ್ ಅವರು ಅದಕ್ಕೆ ತಕ್ಕಪಟ್ಟಂತ ಒಂದು ಶಿಕ್ಷೆ ಕೊಡಬಹುದು ಅನ್ನೋದನ್ನು ಕೂಡ ಆ ಜನರ ಒಂದು ಊಹೆ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಕೊಡ್ತಾ ಬರ್ತಾ ಇದೀವಿ. ಸದ್ಯಕ್ಕೆ ಈ ಮಾಹಿತಿಯನ್ನ PMTV ಕರ್ನಾಟಕದ ಮುಖಾಂತರ ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀವಿ. ಮತ್ತೊಂದು ಈ ಮಾಹಿತಿ ಕುರಿತಾಗಿ ಮತ್ತೆ ಸಿಗ್ತೀನಿ. ನಿಮ್ಮ G.K. ಮಂಜುನಾಥ್, ನಮಸ್ಕಾರ.